ನಮಸ್ಕಾರ ಸ್ನೇಹಿತರೆ. ಸಮಯದ ಬಗ್ಗೆ ಒಂದ್ಸಾರಿ ಸಮಯಕ್ಕೆ ಒಬ್ಬ ಮನುಷ್ಯ ಕೇಳ್ತಾನೆ, ನನಗೆ ತುಂಬ ಬೇಜಾರಾಗ್ತಿದೆ, ನನಗೆ ಆ ಕಾಲಕ್ಕೆ ಮತ್ತೆ ಕರೆದೊಯ್ಯುವೆಯಾ ಅಂತ. ಅಂದರೆ ನೀನು ಮತ್ತೆ ಮರಳಿ ಬರ್ತೀಯಾ ಅಂತ ಕೇಳ್ತಾನೆ. ಆಗ ಸಮಯ ನಗುತ್ತಾ ಹೇಳುತ್ತೆ, ನಿನ್ನವರು ನಿನ್ನ ಜೊತೆಗೆ ಇರಲ್ಲ ಅಂದಮೇಲೆ ನಾನ್ಯಾಕೆ ಮರಳಿ ಬರಲಿ? ನಿನ್ನವರು ಬಿಟ್ಟು ಹೋದ್ರೆ ನಿನ್ಗೆ ವಾಪಸ್ ಬರಲ್ಲ. ನಿನ್ನ ಜೊತೆ ಅವರು ಬರಬೇಕಂದ್ರೆ ನಿನ್ನ ಹತ್ರ ಏನಾದರೂ ಇರಬೇಕು, ಅವಾಗಲೇ ಬರ್ತಾರೆ. ಆದರೂ ನಾನು ವಾಪಸ್ ಬರಲ್ಲ ಅಂತ ಹೇಳ್ತಿದ್ದೆ. ನಿನ್ನ ಜೊತೆಗಿರೋರು ದುಡ್ಡು, ಹಣ, ಆಸ್ತಿ, ಅಂತಸ್ತು ನೋಡ್ಕೊಂಡು ವಾಪಸ್ ಬರ್ತಾರೆ. ನಾನು ಯಾವುದನ್ನು ನೋಡಿ ವಾಪಸ್ ಬರಲ್ಲ. ನಾನು ಒಂದ್ಸಲ ಕಳೆದೋದ್ರೆ ನಿನಗೆ ಮತ್ತೆ ಸಿಗೋದು ನೆಕ್ಸ್ಟ್ ಜನ್ಮದಲ್ಲೇ, ಅಲ್ಲೂ ಕೂಡ ನಾನು ಅಸಾಧ್ಯವಾದದ್ದೇ ಅಂತ ಹೇಳ್ತದೆ. ನೀನು ಇವಾಗ ಬದುಕ್ತಾ ಇದೆಯಲ್ಲ, ಆ ಖುಷಿಯಿಂದ ನೀನು ಬದುಕು. ಹಳೇದನ್ನ ಹಳೇದಲ್ಲೇ ಬಿಟ್ಬಿಡು, ಹೊಸದಾಗಿ ಬದುಕು. ಈಗ ಏನಿದೆಯಲ್ಲ ಅದನ್ನು ಬದುಕು ಅಂತ ಸಮಯ ಹೇಳುತ್ತೆ. ಮತ್ತೆ ಮನುಷ್ಯ ಕೇಳ್ತಾನೆ, ನೀನು ಎಷ್ಟು ಕ್ರೂರಿ ಅಲ್ವಾ ಅಂತ ಕೇಳ್ತಾನೆ ಮನುಷ್ಯ. ಆವಾಗ ಸಮಯ ಹೇಳುತ್ತೆ, ನಿನಗೆ ಇವಾಗ ಅರಿವಾಯ್ತಾ ಕ್ರೂರಿ ಅಂತ? ನೀನು ನನ್ನನ್ನು ಕೊಲ್ಲಬೇಕಾದ್ರೆ, ನನ್ನನ್ನು ಕಳಿಬೇಕಾದ್ರೆ, ನನ್ನನ್ನು ವ್ಯರ್ಥ ಮಾಡಬೇಕಾದ್ರೆ ನಿನಗೆ ನೀನು ಕ್ರೂರಿ ಅಂತ ಅನಿಸ್ಲಿಲ್ಲ. ಇವಾಗ ನಾನು ಮರಳಿ ಬರಲ್ಲ ಅಂದ ತಕ್ಷಣ ನಿನಗೆ ನಾನು ಕ್ರೂರಿ ಅನ್ನಿಸ್ತಾ ಇದೀನಲ್ಲ, ಇಷ್ಟೇ ಮನುಷ್ಯನ ಅಂತ ಸಮಯ ಅನ್ನುತ್ತೆ. ಆದರೂ ಮನುಷ್ಯನಿಗೆ ಸಮಾಧಾನ ಆಗಲ್ಲ. ನೀನು ಏನಾದರೂ ಒಂದು ಮಾಡು, ಮತ್ತೆ ಬಾ ಅನ್ನುತ್ತೆ ಮನುಷ್ಯ. ಆವಾಗ ಸಮಯ ಹೇಳುತ್ತೆ, ನೀನು ಆ ಸಮಯದಲ್ಲಿ ಏನಾದರೂ ಮಾಡಿದರೆ ನಾನು ಈ ಸಮಯದಲ್ಲಿ ನೀನು ನನ್ನನ್ನು ಬಾ ಅಂತ ಬೆಳಕು ಅವಶ್ಯಕತೆ ಇರ್ತಿದ್ದ? ಯಾಕೆ ಆ ಸಮಯದಲ್ಲಿ ನೀನು ಏನೋ ತಲೆಯಲ್ಲಿ ಹಾಕೊಂಡು ಏನೇನೋ ಮಾಡಿದೆ, ಈಗ ಬಾ ಬಾ ಅಂತಂದರೆ ನಾನು ಹೇಗೆ ಬರಲಿ ಮರಳಿ? ಸಮಯ ನಾನು ಕಳೆದು ಹೋಗ್ತಾನೆ ಇರ್ತೀನಿ. ನೀನು ಸ್ಥಿರವಲ್ಲ, ನಾನು ಸ್ಥಿರವಲ್ಲ. ನಾನು ಸ್ಥಿರವಾಗಿದ್ದರೂ ನೀನು ಸ್ಥಿರವಾಗಿರಲ್ಲ ಅಂತ ಹೇಳುತ್ತೆ ಸಮಯ. ಮನುಷ್ಯ ಕೊನೆಗೆ ಹೇಳ್ತಾನೆ, ನನ್ನ ಸಮಯ ಮುಗೀತು ಅಂತ. ಸಮಯ ಹೇಳುತ್ತೆ, ನಿನ್ನ ಸಮಯ ಮುಗಿದಿದೆ, ನನ್ನ ಸಮಯ ಮುಗಿದಿಲ್ಲ. ನಾನು ಆದಿನಿಲ್ಲ ಅಂತನಿಲ್ಲ. ನನಗೆ ಸಮಯ ಕಾಲ ಯಾವುದೂ ಇಲ್ಲ. ನಾನು ಇರೋಗಿದ್ದೀನಿ, ನೀನು ನಿನ್ನಲ್ಲಿರೋದನ್ನೇ ಮರ್ತಿದೀಯಾ, ನಿನ್ನ ಒಳಗಡೆ ಇರೋದನ್ನೆಲ್ಲ ಮರ್ತಿದೀಯಾ. ಹಾಗಾಗಿ ನಾನು ನನ್ನ ಸಮಯ ಮುಗೀತು ಅಂತ ಸಮಯದ ಮೇಲೆ ಹಾಕ್ಕೊಂಡು ಕಾಲ ಕಳೀತಾ ಇದೆಯಾ? ಸಮಯ ಯಾವಾಗಲೂ ಸಮಯ ಥರ ಇರುತ್ತೆ, ಬಟ್ ನಾವೇ ಹಾಳು ಮಾಡ್ತಾಯಿದ್ದೀವಿ, ನಾವೇ ಹಾಳು ಮಾಡ್ಕೊತಿದ್ದೀವಿ. ಕೆಲವೊಂದು ಟೈಮ್ ಹೇಗಾಗುತ್ತಂದರೆ, ಇಷ್ಟೊತ್ತೆಲ್ಲ ಮಾತಾಡಿದ್ವಲ್ಲ, ಇದು ಸಮಯ ಮತ್ತು ಮನುಷ್ಯನ ನಡುವೆ ನಡೆದ ಮಾತುಕತೆ. ನಾವು ಅದನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕಷ್ಟೇ. ನಾವು ಯಾವುದಾದ್ರೂ ಒಂದು ಕೆಲಸ ಸ್ಟಾರ್ಟ್ ಮಾಡ್ಬೇಕಾದ್ರೆ, ಈಗ ಟೈಮ್ ಚೆನ್ನಾಗಿಲ್ಲ, ಈಗ ಈ ವರ್ಷ ನನ್ನ ಟೈಮ್ ಚೆನ್ನಾಗಿಲ್ಲ, ಈ ತಿಂಗಳು ಟೈಮ್ ಚೆನ್ನಾಗಿಲ್ಲ. ಟೈಮ್ ಚೆನ್ನಾಗಿರುತ್ತೆ, ನೀನು ಎಫರ್ಟ್ ಇರಲ್ಲ. ಆಮೇಲೆ ಕೆಲವೊಬ್ಬರು ನಂಬ್ತಾರೆ, ನಾನು ನಂಬೇಡ ಅಂತ ಹೇಳಲ್ಲ, ಅದು ಅದ್ರ ಮೇಲೆ ಅವ್ರ ಮೇಲೆ ಡಿಪೆಂಡು. ಹಾಗಿಲ್ಲ ಹೀಗಿಲ್ಲ ಅಂತ ಹೇಳ್ತಿರ್ತಾರೆ. ಹಾಗಿಲ್ಲ ಹೀಗಿಲ್ಲ ಅಂತ ಹೇಳಿದ್ರೆ ಅವತ್ತು ಊಟ ಮಾಡಬೇಡಿ, ಅವತ್ತು ನೀನು ಸ್ನಾನ ಮಾಡಬೇಡಿ, ನೀರು ಕುಡಬೇಡಿ, ಅವತ್ತು ಒಳ್ಳೆ ದಿನ ಅಲ್ಲಲ್ಲ. ಒಳ್ಳೆ ದಿನ ಏನಾದ್ರು ಮಾಡಿದ್ರೆ ಏನೋ ಕೆಟ್ಟದಾಗುತ್ತೆ ಆ ಥರ ಹೇಳ್ತಾರೆ. ನಾನು ಕೇಳ್ತೀನಿ, ನಾನು ಎಲ್ಲ ನಂಬ್ತೀನಿ, ಯಾವ್ದನ್ನ ನಂಬಬೇಕು ನಂಬ್ತೀನಿ, ಯಾವ್ದು ನಂಬಲ್ಲ. ಹಾಗೆ ಸಮಯನ ಯಾರು ವೇಸ್ಟ್ ಮಾಡಬೇಡಿ. ಓದಬೇಕಾ, ಓದೋ ಟೈಮಲ್ಲಿ ಚೆನ್ನಾಗಿ ಓದಿ. ಏನಾದರೂ ಜಾಬ್ ಹಿಡಿಬೇಕಾದ್ರೆ ಓದಬೇಕಾ, ಅದಕ್ಕೆ ಅದ್ರಾಗೆ ಫೋಕಸ್ ಮಾಡಿ, ಅದನ್ನೇ ಮಾಡಿ. ಅದನ್ನು ಬಿಟ್ಬಿಟ್ಟು ಸಮಯ ವ್ಯರ್ಥ ಮಾಡಿದ್ರೆ ಮುಂದೆ ಬರಲ್ಲ. ನಮಗೆ 15 ವರ್ಷ ಹಿಂದೆ ಹೋಗೋಕ್ಕಾಗಲ್ಲ, 15 ವರ್ಷ ಮುಂದೆ ಹೋಗೋಕ್ಕಾಗಲ್ಲ. ಹೆಂಗಿದೆಯಲ್ಲ ಹಾಗೆ ಹೋಗ್ತಾ ಇರುತ್ತೆ. ಅದೆಲ್ಲ ಹೇಳ್ತಾರೆ ಟೈಮ್ ಟ್ರಾವೆಲ್, ಅದೆಲ್ಲ ನಮಗೆಲ್ಲ ಅಸಾಧ್ಯವಾದದ್ದು ಈ ಸದ್ಯಕ್ಕೆ ಮಟ್ಟಿಗೆ. ಮುಂದೆ ಫ್ಯೂಚರಲ್ಲಿ ಗೊತ್ತಿಲ್ಲ ಏನಾಗುತ್ತಂತ. ಈ ಥರ ಎಲ್ಲ ಮಾಡಿ ನಿಮ್ಮ ಸಮಯನ ನೀವು ಕಾಪಾಡ್ಕೊಳ್ಳಿ. ಧನ್ಯವಾದಗಳು.